ಚಾಣಕ್ಷ ದಾಳಿಗಾತಿ ಅಂತರದ ಬಲಭಾಗದಲ್ಲಿ ಬಲಿಷ್ಠವಾದಂತಹ ಟ್ಯಾಕಲ್. 2-0 ಒಂದಿಗೆ ಪಂದ್ಯ. ಈ ದಾಳಿ ಮಾಡ್ತಕ್ಕಂಥ ದಾಳಿಗಾತಿ 7 ಬಾರಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿ ಚಿಂಚಲಿ ತಂಡದ ಪರವಾಗಿ ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಆಟಗಾರ್ತಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾರೆ. 3-0 ಒಂದಿಗೆ ಪಂದ್ಯ ಆರಂಭಗೊಂಡದ್ದು. ಕುತ್ಕೊಂಡ್ರಪ್ಪ, ವೇದಿಕೆ ಮುಂದೆ ನಿಂತವರು ಅಲ್ಲೇ ಕುತ್ಕೊಂಡು ಬಿಡ್ರಿ, ಇಲ್ಲಾಂದ್ರೆ ಹೊರಗೆ ಹಾಕ್ತಾರೆ. ಹಾಗನೆ ಮುಂದಿನ ವರ್ಷದ ಈ ಒಂದು ಜಾತ್ರಾ ಕಮಿಟಿಯ ಅಧ್ಯಕ್ಷರ ಆದೇಶದ ಮೇರೆಗೆ ಅನ್ನ ಪ್ರಸಾದಕ್ಕಾಗಿ ಯಾರು ದೇಣಿಗೆಯನ್ನ ಸಲ್ಲಿಸತಕ್ಕಂತ ಸದ್ಭಕ್ತರು ಅಧ್ಯಕ್ಷರ ಹತ್ರ ಸುರೇಶನ ವಾಲ್ಕೆ ಅವರ ಹತ್ರ ಹೆಸರನ್ನ ನೋಂದಾಯಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. 5-2 ಮಧ್ಯ ಪಂದ್ಯ ಆರಂಭಗೊಂಡಿದೆ. ಹೋದ ವರ್ಷ ಸೆಮಿಫೈನಲ್ ಹಂತದಲ್ಲಿ ಪರಾಜಿತಗೊಂಡಿರುವಂತಹ ಜಯಮಾಕಳಿ ಚಿಂಚಲಿ ತಂಡ ಈ ಬಾರಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನೋಡ್ಬೇಕು. 6-2 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಸುಪ್ಪಟ ಕಲಾವಣದ ಮತ್ತೊಮ್ಮೆ ಚಿಂಚಲಿ ತಂಡದ ಪ್ರಖ್ಯಾತ ದಾಳಿಗಾತಿ, ಕರ್ನಾಟಕದ ಅನೇಕ ಕಬಡ್ಡಿ ಪಂದ್ಯಾಟದಲ್ಲಿ ಉತ್ತಮ ದಾಳಿಗಾತಿ ಪ್ರಶಸ್ತಿ ಪಡೆದುಕೊಂಡಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 3 ಜನ ಆಟಗಾರ್ತಿಯರ ನಡುವೆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನದೊಂದಿಗೆ ಎಸ್ ಅನ್ನ ಕಾಣ್ತಾ ಇದ್ದಾರೆ. ಏಳು ಎರಡರ ಮಧ್ಯ ಪಂದ್ಯ. ಹಾಗೇನೆ ನಮ್ಮ ಪರಮಾನಂದವಾಡಿ ಗ್ರಾಮದ ಹೆಮ್ಮೆಯ ನೌಕರರು ಗುರು ಬ್ರಹ್ಮಾನಂದ ಅನುದಾನಿತ ಹಾಗೇನೆ ಮಹಾಕಾಳಿ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ನಮ್ಮ ಮುಬಾರಕ್ ಮುಲ್ಲಾ ಸರ್ ಅವರು ಕೂಡ ಮುಬಾರಕ್ ಮುಲ್ಲಾ ಸರ್ ಅವರ ಕೈಯಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿನಿಯರು ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಒಂದು ನಿಮಿಷ. हलवाद कोड किती असेल? मासवेश्वर हेमलापूर ऑफिसर साहेब मालक एसएफ प्रभात रेफरी ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ 10-3 ಅಂಕದ ಮುನ್ನಡೆಯೊಂದಿಗೆ ಚಿಂಚಲಿ ಮತ್ತೊಮ್ಮೆ ಚಿಂಚಲಿ ತಂಡದ ಪ್ರಮುಖ ದಾಳಿಗಾತಿ ದಾಳಿ ಭಾಗದಲ್ಲಿ ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಕ್ಕಂಥ ಆಟಗಾತಿ ಮತ್ತೊಮ್ಮೆ हलवाद कोड किती ಮತ್ತು ಮಾಸವೇಶ್ವರ ಹೇಮಲಾಪುರ್ ಬರಬೇಕು ಜಲ್ದಿ ಬರಬೇಕು. ಎರಡು ತಂದರು 13-3 ಮಧ್ಯ ಪಂದ್ಯ ಸಾಗ್ತಾ ಇದೆ. ಸ್ಕೋರ್ಬೋರ್ಡ್ ಆಪರೇಟರ್ ಯಾರು? 13-3 ಸ್ಕಾರ್ಪಿಯನ್ ಕಿಕ್ ಅನ್ನು ಬಳಸ್ತಾ ಇದ್ದಾರೆ. ನಡೆದ ಪಂದ್ಯದಲ್ಲಿ ಒಂದು ವಿಶೇಷವಾದಂತಹ ಬಹುಮಾನ ಘೋಷಣೆ ಆಗ್ತಾ ಇದೆ. ಕಬಡ್ಡಿಯ ಅಪ್ಪಟ ಅಭಿಮಾನಿಗಳು ಜೈ ಮಹಾಕಾಳಿ ಚಿಂಚಲಿ ತಂಡ ಏನಾದರೂ ಫೈನಲ್ ಪಂದ್ಯದಲ್ಲಿ ಗೆದ್ರೆ 5,001 ರೂಪಾಯಿನ ನೀಡ್ತಾ ಇದ್ದಾರೆ. ದಸ್ತಗಿರನ್ನ ಕಾಗವಾಡೆ ಅವರು, ಹಾಗೇನೆ ಅಶೋಕನ ತಲಟ್ಟಿ ಅವರು, ಹಾಗೇನೆ ಸದಾನ ದಳಬಾಯಿ ಅವರು, ಕಾರಣಾಗಿ ಈ ಚಿಂಚಲಿಯ ತಂಡದ 7 ಜನ ಆಟಗಾರ್ತಿಯರಲ್ಲಿ ಒಬ್ಬರು ಒಂದು ಸೂಪರ್ ರೈಡ್ ಮಾಡಿದ್ರು ಕೂಡ 5,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಜೋರ ಚಪ್ಪಾಳೆ ಬರ್ಬೇಕು ಆದ್ಮೇಲೆ ದಸ್ತಗಿರನ್ನ ಕಾಗವಾಡೆಯವರು, ಹಾಗೇನೆ ಅಶೋಕನ ತಲಟ್ಟಿ ಅವರು, ಸದಾನ ದಳವಾಯಿರವರು, ಅಪ್ಪಟ ಕಬಡ್ಡಿ ಅಭಿಮಾನಿಗಳು ಮುಂದಿನ ವರ್ಷದ 50ನೇ ವರ್ಷದ ಕಬಡ್ಡಿ ವೈಭವಕ್ಕೆ ಒಂದಲ್ಲ ಎರಡಲ್ಲ ಮುಂದಿನ ವರ್ಷಕ್ಕೆ 3 ಲಕ್ಷ ರೂಪಾಯಿಯನ್ನ ನೀಡ್ತಾ ಇದ್ದಾರೆ. ಒಂದ್ಸಲ ಎಲ್ಲರೂ ಕೂಡ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸೋಣ. ಆತ್ಮೀಯರು ಅವರು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ ಪ್ರೀತಿ ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೆಯಲಿ. ಅವರು ಮಾಡುವಂತ ದಿನನಿತ್ಯ ಕೆಲಸಗಳು ಎಲ್ಲವೂ ಕೂಡ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತಾ ಇದ್ದೀವಿ.
ವರ್ಷದ ಪುರುಷರ ವಿಭಾಗದ ಬಹುಮಾನಗಳು. ಪ್ರಥಮ ಬಹುಮಾನ 1,01,000 ರೂಪಾಯಿ ಇಂಡಿಯನ್ ಆರ್ಮಿ ಗ್ರೂಪ್ ಪರಮಾಂಗಡಿ. ಅದೇ ರೀತಿಗೆ ದ್ವಿತೀಯ ಬಹುಮಾನ 50,001 ರೂಪಾಯಿ ಶ್ರೀ ಮಲಕಾರಿ ನಿಲ್ಗೊಂಡ ಸಲಟಿಗೆ ಪ್ರಗತಿಪರ ರೈತರು ಪರಮಾನಗಾಡಿ. ತೃತೀಯ ಬಹುಮಾನ 30,001 ರೂಪಾಯಿ ಶ್ರೀ ಸದಾಶಿವ ಶ್ರೀಸೇಲ್ ಬಡಿಗೇರ್ ಕೆಎಸ್ ಆಫೀಸರ್ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಬೆಳಗಾವಿ. ಅದೇ ರೀತಿಯಾಗಿ ಪುರುಷರ 4 ಸ್ಥಾನಗಳಿಗೆ 4 ಟ್ರೋಫಿ ಬಿಎಂಎಂ ಬಾಯ್ಸ್ ಪಿವಾಡಿ ವತಿಯಿಂದ. ಮಹಿಳಾ ವಿಭಾಗದಲ್ಲಿ ಮುಂದಿನ ವರ್ಷದ ಮಹಿಳಾ ವಿಭಾಗದಲ್ಲಿ ಪ್ರಥಮ ಬಹುಮಾನ 1,01,000 ರೂಪಾಯಿ ಶ್ರೀ ದಸ್ತಿರನ್ನ ಕಾಗವಾಡೆ, ಶ್ರೀ ಸದಾಶಿವಣ್ಣ ದಳವಾಯಿ, ಶ್ರೀ ಅಶೋಕಣ್ಣ ಅತ್ತಾಲಟ್ಟಿ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 50,001 ರೂಪಾಯಿ ಸಾತಕಣ್ಣ ಅಂಬಿ, ನಿಜಲಿಂಗಪ್ಪ ಮುರುಗಣ್ಣವರ್, ಅನಿಲ್ ಹೊನ್ನಪ್ಪ ಕೊಳೆ. ತೃತೀಯ ಬಹುಮಾನ ಶಂಕರ್ 30,001 ರೂಪಾಯಿ ಶಂಕರ್ ಹನುಮಂತ ಚಲ್ಲಟ್ಟಿ, ಯಮನಪ್ಪ ದಾಂಡಗೆ, ದಾನೇಶ್ವರ ಅಪ್ಪ ಸಾಬೆಜ್ಜೆ. ಚತುರ್ಥ ಬಹುಮಾನ ಪವನ್ ಗುರ್ಜಿ 30,001 ರೂಪಾಯಿ ಹಾಗೂ ಟ್ರೋಫಿ ಮಹಿಳಾ ವಿಭಾಗ 4 ಟ್ರೋಫಿ ಶ್ರೀ ಸದ್ಗುರು ಬಸವಗೋಪಾಲ ಗೋಪಾಲ ಕ್ರೀಡಾ ಮತ್ತೊಂದು ಅದ್ಭುತವಾದ ಕಲ್ಲಾಗ್ತಾ ಇದೆ. 17-7 ಮಧ್ಯ ಪಂದ್ಯ ಸಾಗ್ತಾ ಇದೆ. ಸ್ವಲ್ಪದ ಬೋನಸ್ಗೆ ನುಗ್ತಾ ಇದ್ದಾರೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 18-7 ಮಧ್ಯ ಪಂದ್ಯ ಸಾಗ್ತಾ ಇದೆ. ಈ 2 ತಂಡವರು ಮೈದಾನದಲ್ಲಿ ಬರಬೇಕು. ಬನ್ನಿ, ಹಲವಾರು ಕೂಡ್ಬಿದ್ರಿ ಕೇಳ್ಬೇಕು. ಹತ್ತೊಂಬತ್ತು 7 ಮಧ್ಯ ಪಂದ್ಯ ಸಾಗ್ತಾ ಇದೆ. 19-17 in favor of Chinchli. ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ಇಂದಿನ ದಾಳಿಯಲ್ಲಿ ಡಿಫೆನ್ಸ್ ವಾಪಸ್ ಹತ್ಯೆಯನ್ನು ಕಂಡುಕೊಂಡಿರುವಂತಹ ಆಟಗಾರ. ಅದ್ಭುತವಾದ ದಾಳಿಯೊಂದಿಗೆ 12 ಅಂಕಗಳ ಸಂಪಾದನೆಯೊಂದಿಗೆ ಚಿಂಚಲಿ ತಂಡ ಚೇತರಿಸಿಕೊಳ್ತಾ ಇದೆ. ಮತ್ತೊಂದು ವಿಶೇಷವಾದಂತಹ ಬಹುಮಾನ ಘೋಷಣೆ ಆಗ್ತಾ ಇದೆ ಚಿಂಚಲಿ ತಂಡಕ್ಕೆ. ಒಂದು ಬಹುಮಾನ ಬರತ್ತಾವ. ಎಸ್.ಬಿ. ದಳವಾಯಿ ಎಂಟರ್ಪ್ರೈಸಸ್, ಡೆಲ್ಕೋ ಲೈಟ್ ಬ್ರಿಕ್ಸ್ ಇವರ ವತಿಯಿಂದ ಚಿಂಚಲಿ ತಂಡ ಈ ಪಂದ್ಯದಲ್ಲಿ ಗೆದ್ರೆ 5,001 ರೂಪಾಯಿನ ಘೋಷಣೆ ಮಾಡ್ತಾ ಇದ್ದಾರೆ. ಅಮಾನಿಯರಿಗೆ ಕೂಡ ಆ ಒಂದು ಎಲ್ಲರ ಘೋಷಣೆ ಮಾಡಿರುವಂತಹ ಮಹಾದಾನಿಗಳಿಗೆ ಒಂದ್ಸಲ ಎಲ್ಲರೂ ಕೂಡ ಕೈಕಟ್ಟಿ ಕೂತಂತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸೋಣ. ಈಗಾಗಲೇ ಮೈದಾನದಲ್ಲಿ ಹಲವಾರು ಮೂಡುಬಿದ್ರಿ ತಂಡವರು ಆಗಮಿಸಿದ್ದಾರೆ. ಕೇಂದ್ರ ಬಂದವರು ಬಸವೇಶ್ವರ ಕೇಂದ್ರ ಬಂದವರು ಮೈದಾನದಲ್ಲಿ ಬರಬೇಕು. ಬಸವೇಶ್ವರ ಕೇಂದ್ರಪುರ ರಾಕೇಶ್ ಅವರ ಬಸವೇಶ್ವರ ಕೇಂದ್ರಪುರ ಬರಪ್ಪ, ಜಲ್ದಿ ಬರಬೇಕು. ಪ್ರಾರಂಭ ಪಂದ್ಯದಲ್ಲಿ ಏನಾದ್ರು ಚಿಂಚಲಿ ತಂಡ ಗೆದ್ರೆ ಬಸವೇಶ್ವರ ಕೇಂದ್ರಪುರ ಬಂದವರು ಮೈದಾನದಲ್ಲಿ ಬರಬೇಕು. ಬಸವೇಶ್ವರ ಕೇಂದ್ರಪುರ ರಾಕೇಶ್. ಎಸ್.ಬಿ. ದಳವಾಯಿ ಎಂಟರ್ಪ್ರೈಸಸ್ ಅಂಡ್ ಡೆಲ್ಕೋ ಲೈಟ್ ಬ್ರಿಕ್ಸ್ ಇವರ ವತಿಯಿಂದ ಚಿಂಚಲಿ ತಂಡಕ್ಕೆ
ವಿಜಯಿಸಲಿ ಆದ್ರೆ 5,000 ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ. SB ದಳವಾಯಿ ಎಂಟರ್ಪ್ರೈಸಸ್ ಟೆಲ್ಕೋ ಲೈಟ್ ಅಂಡ್ ಬ್ರಿಕ್ಸ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. 2 ಅಂಕದ ಸಂಪಾದನೆ, ಇನ್ನೊಂದು ಅಂಕ ಏನಾದರೂ ತಂದಿದ್ರೆ 5,001 ರೂಪಾಯಿ ಅವರ ಜೇಬಿಗಿತ್ತು. ಆದ್ರೂ ಕೂಡ 1 ಅಂಕದಲ್ಲಿ ಉಳಿದುಕೊಂಡಿದೆ. ಆದ್ರೆ ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ. ಸೂಪರ್ ರೈಡ್ ಮಾಡಬಲ್ಲಂತ ಆಟಗಾರ್ತಿಯರು ಚಿಂಚಲಿ ತಂಡದಲ್ಲಿ ಇದ್ದಾರೆ. ಬಸವೇಶ್ವರ್ ಕೇಪ್ಲಾಪುರ ತಂಡವರು ಮೈದಾನದಲ್ಲಿ ಬರಬೇಕು. ಬಸವೇಶ್ವರ್ ಕೇಪ್ಲಾಪುರ ಹೊಡಿತಾರೋ ಬೇಕಾದ್ರೂ ಕೂಡ ನಮ್ಮ SB ದಳವಾಯಿ ಎಂಟರ್ಪ್ರೈಸಸ್ ಟೆಲ್ಕೋ ಲೈಟ್ ಅಂಡ್ ಬ್ರಿಕ್ಸ್ ಇವರಿಗೆ ಸಂಪರ್ಕಿಸಿ. ಯೋಗ್ಯ ದರದಲ್ಲಿ ನಿಮಗೆ ಪೇವರ್ಸ್ಗಳು ಸಿಗ್ತವೆ, ಕುದುರೆ ಸಿಗುವುದಿಲ್ಲ. ಇಟ್ಟಿಗೆಗಳು ಹಾಗೆಯೇ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ 1 ಲಕ್ಷ ರೂಪಾಯಿನ ಸರ್ವಜನಕ ಚೌಗಲಾರ್ ಹಾಗೂ ಕಮಲಾಕ ಅಂಬೀರ್ ಅವರು 2 ಜನ ಮಾನ್ಯರು ಸೇರಿಕೊಂಡು 1,01,000 ರೂಪಾಯಿನ ನೀಡಿ ಕೊಡ್ಮಾಡ್ತಾ ಇದ್ದಾರೆ. ಆ ಮಾನ್ಯರಿಗೆ ಒಂದ್ಸಲ ಚೋರು ಚಪ್ಪಾಳೆಯೊಂದಿಗೆ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಸವೇಶ್ವರ್ ಕೇಮ್ಲಾಪುರ್ ಈಗಾಗಲೇ ನೀವು ಅಭಿವೃದ್ಧಿ ತಂಡ ಹಲವಾರು ಬರಲಿ ಸಿಗೋಣಪ್ಪ ಆಕಾಶ ಅಲ್ಲ ಅಲ್ಲೇ ಮತ್ತೊಂದು ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ. ಮುಂದಿನ ವರ್ಷ ಪರಮಾನಂದವಾಡಿ ಗ್ರಾಮದಲ್ಲಿ 50ನೇ ವರ್ಷದ ಅಭೂತಪೂರ್ವ ಅಂತ ಅತಿ ವಿಜೃಂಭಣೆಯಿಂದ ಕಬಡ್ಡಿ ಪಂದ್ಯಾವಳಿಯನ್ನ ಮಾಡ್ತದಂತ ಈಗಾಗಲೇ ಮಹಾದಾಸೆಯನ್ನು ಇಟ್ಟುಕೊಂಡು ನಮ್ಮ ಗುರು ಸಿದ್ದೇಶ್ವರ ಯುವಕ ಸಂಘದವರು ಒಂದು ಪಣ ಕೊಟ್ಟಿದ್ದಾರೆ. ಅಂತ ಒಂದು ಕಬಡ್ಡಿ ಪಂದ್ಯಾವಳಿ ಯಶಸ್ವಿ ಆಗ್ಬೇಕಾದ್ರೆ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ 25ರಿಂದ 30 ಲಕ್ಷ ರೂಪಾಯಿ ಖರ್ಚು ವೆಚ್ಚಕ್ಕಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬಹಳ ಒಂದು ಪ್ರಾಮುಖ್ಯತೆ ಇದೆ. ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಅಂಕಣ 1ಕ್ಕೆ ಇಲ್ಲಿ ಪುರುಷರ ವಿಭಾಗದಲ್ಲಿ ಎಲ್ಲರೂ ಒಳಗಡೆ ಬಂದು ಎದ್ದು ನಿಂತಿದ್ದಾರೆ. ಒಳಗಡೆ ನಿಂತವ್ರು ಎಲ್ಲ ಕುತ್ಕೊಳ್ಬೇಕು, ಎಲ್ಲರೂ ಕುತ್ಕೊಳ್ಬೇಕು. ಬಾಳ